ಹ್ಯಾಶ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಂದರೆ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ ಯಾವ ರೀತಿ ಪೋಸ್ಟ್ಗಳು ಖಾಲಿ ಇದ್ದಾವೆ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರಬೇಕು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಕ್ರೆಡಿಟ್ ಆಫೀಸರ್ ಹುದ್ದೆ ಖಾಲಿ ಇದ್ದು. ನೋಡಿರಿ, ಅಪ್ಲಿಕೇಶನ್ನ 20/12/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 5/1/2026 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಏಜ್ ಮತ್ತು ಕ್ವಾಲಿಫಿಕೇಷನ್ನ ಡೇಟನ್ನು 1/11/2025 ನಿಗದಿಪಡಿಸಲಾಗಿದೆ. ಎಕ್ಸಾಮ್ ಡೇಟನ್ನು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ನೋಡಿರಿ ಯಾವ ರೀತಿ ಪೋಸ್ಟ್ಗಳು ಖಾಲಿ ಇದಾವೆ ಅಂದ್ರೆ, ನೋಡಿರಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಕ್ರೆಡಿಟ್ ಆಫೀಸರ್ ಹುದ್ದೆಯಾಗಿದ್ದು ಇದು ಜನರಲ್ ಬ್ಯಾಂಕಿಂಗ್ ಆಫೀಸರ. ನೋಡಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ, ನೋಡಿರಿ SC ಅಭ್ಯರ್ಥಿಗಳಿಗೆ 5 ಪೋಸ್ಟ, ST 2, OBC ಅಭ್ಯರ್ಥಿಗಳಿಗೆ 9 ಪೋಸ್ಟ, EWS 3, ಜನರಲ್ ಅಭ್ಯರ್ಥಿಗಳಿಗೆ 17 ವೇಕೆನ್ಸಿ, ಟೋಟಲ್ ಆಗಿ 36 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಕ್ರೆಡಿಟ್ ಆಫೀಸರ್ ಒಳಗೆ MMGS 3 ಒಳಗೆ ಇದು ಜನರಲ್ ಬ್ಯಾಂಕ್ ಆಪ್ರೇಟರ. ಇದರಲ್ಲಿ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದರೆ, SC ಅಭ್ಯರ್ಥಿಗಳಿಗೆ 9 ಹುದ್ದೆಗಳು, ST 4, OBC 16, EWS 6, ಜನರಲ್ 25, ಟೋಟಲ್ ಆಗಿ 60 ವೇಕೆನ್ಸಿಗಳು MMGS 3 ಒಳಗೆ ಖಾಲಿ ಇರುವ ಕ್ರೆಡಿಟ್ ಆಫೀಸರ್ ಹುದ್ದೆಗಳಾಗ್ಯಾವ. ಅದೇ ರೀತಿ ಕ್ರೆಡಿಟ್ ಆಫೀಸರ್ MMGS 2 ಒಳಗೆ SC ಅಭ್ಯರ್ಥಿಗಳಿಗೆ 62 ಪೋಸ್ಟ, ST 31, OBC 112 ಪೋಸ್ಟ್ಗಳು ಖಾಲಿದ್ರೆ, EWS ಒಳಗೆ 41 ಪೋಸ್ಟ, ಜನರಲ್ಲ 172, ಟೋಟಲ್ ಆಗಿ 418 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದೇ ರೀತಿ ಟೋಟಲ್ ಆಗಿ ನೋಡೋದಾದರೆ ಕ್ಯಾಟಗರಿ ವೈಸ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ನೋಡಿರಿ, SC ಅಭ್ಯರ್ಥಿಗಳಿಗೆ 76 ಹುದ್ದೆಗಳು, ST ಅವರಿಗೆ 37, OBC 137, EWS ಅಭ್ಯರ್ಥಿಗಳಿಗೆ 50, ಇನ್ನು ಜನರಲ್ ಅಭ್ಯರ್ಥಿಗಳಿಗೆ 214. ಟೋಟಲ್ ಆಗಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 514 ವೇಕೆನ್ಸಿಗಳು ಖಾಲಿ ಇರ್ತವೆ. ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ, ನೋಡಿರಿ SMGS 4 ಒಳಗೆ ಅಭ್ಯರ್ಥಿಗೆ ಮಿನಿಮಮ್ 30 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ಮ 40 ವರ್ಷ ಆಗಿರಬೇಕು. ಅದೇ ರೀತಿ MMGS 3 ಒಳಗೆ ಮಿನಿಮಮ್ 28 ವರ್ಷ ಆಗಿದ್ರೆ, ಮ್ಯಾಕ್ಸಿಮಮ್ಮ 38 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ MMGS 2 ಒಳಗೆ ನೋಡಿರಿ, ಮಿನಿಮಮ್ಮ 25 ವರ್ಷದಿಂದ ಮ್ಯಾಕ್ಸಿಮಮ್ಮ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗಳಿಗೆ ಪೋಸ್ಟ್ ವೈಸ್ ಯಾವ ರೀತಿ ಸ್ಯಾಲ್ರಿ ಇರ್ತಂದ್ರೆ, ನೋಡಿರಿ ಕ್ರೆಡಿಟ್ ಆಫೀಸರ GBO ಸ್ಟ್ರೀಮ್ ಅಂದ್ರೆ, ನೋಡಿರಿ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2 ಒಳಗೆ 64,820ರಿಂದ 93,960ವರೆಗೂ ಸ್ಯಾಲ್ರಿ ಸಿಗುತ್ತೆ. ಅದೇ ರೀತಿ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 3 ಒಳಗೆ 85,920ರಿಂದ 1,05,280ವರೆಗೂ ಈ ಹುದ್ದೆಗೆ ಸಿಗುತ್ತೆ. ಅದೇ ರೀತಿ ಸೀನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 4 ಒಳಗೆ ನೋಡಿರಿ ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತಂದ್ರೆ, 1,02,300ರಿಂದ 1,20,940ವರೆಗೂ ಸ್ಯಾಲ್ರಿ ಇರ್ತದೆ ರೀ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ, ನೋಡಿರಿ ಅಭ್ಯರ್ಥಿಗಳ ಸೆಲೆಕ್ಷನ್ ಪ್ರೊಸೆಸರ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಸಬ್ಜೆಕ್ಟ್ ಯಾವ ರೀತಿ ಇರ್ತಾವಂದ್ರೆ, ನೋಡಿರಿ ಇಂಗ್ಲೀಷ್ ಲ್ಯಾಂಗ್ವೇಜ 25 ಕ್ವಶನ್ಸ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ರೀಸನಿಂಗ್ ಬಂದ್ಬಿಟ್ಟು 25 ಕ್ವಶನ್ಸು 25 ಮಾರ್ಕ್ಸ್ ಇರುತ್ತೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಬಂದ್ಬಿಟ್ಟು 25 ಕ್ವಶನ್ಸ 25 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇನ್ನು 4ನೇದು ಪ್ರೊಫೆಷ್ನಲ್ ನಾಲೆಜ್ ರಿಲೆವೆಂಟ್ ಟು ದ ಪೋಸ್ಟ್ ಅಂದ್ರೆ, ಪೋಸ್ಟ್ಗೆ ತಕ್ಕಂಥ ರಿಲೆವೆಂಟ್ ಫೀಲ್ಡ್ನಲ್ಲಿ ಅಭ್ಯರ್ಥಿಯ ಜ್ಞಾನದ ಬಗ್ಗೆ ಇರ್ತೈತಿ. ಅದು 75 ಕ್ವಶನ್ಸ್ ಇರ್ತವೆ, 75 ಮಾರ್ಕ್ಸ. ಟೋಟಲಾಗಿ ಇದು 150 ಮಾರ್ಕ್ಸಿನ ಎಕ್ಸಾಮ್ ಆಗಿದ್ದು 150 ಕ್ವಶನ್ಸನ್ನು ಒಳಗೊಂಡಿರ್ತೈತೆ.
ಇದು ಟೈಮಿಂಗ್ ಬಂದುಬಿಟ್ಟು 120 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. ಟೆಸ್ಟ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಡೆಸ್ತಾರೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೋಡಿರಿ ಆನ್ಲೈನ್ ಟೆಸ್ಟಿಗೆ. ಎಕ್ಸಾಮ್ ಪಾಸಾದ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ಕೋತಾರೆ. ಎಕ್ಸಾಮ್ ಮತ್ತು ಇಂಟರ್ವ್ಯೂನಲ್ಲಿ ಶಾರ್ಟ್ ಟೆಸ್ಟ್ ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಲಾಗ್ತದೆ. ಎಕ್ಸಾಮ್ ಸೆಂಟರ್ ಎಲ್ಲಿರ್ತಾವೆ ಅಂದ್ರೆ ನೋಡಿರಿ, ಬೆಂಗಳೂರು, ಚೆನ್ನೈ, ಹುಬ್ಬಳ್ಳಿ, ಭೋಪಾಲ, ಉಜ್ಜಯಿನಿ, ಅಹಮದಾಬಾದ, ಗಾಂಧಿನಗರ ನಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂತೆ ಇರುವ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ SC ST PWBD ಅಭ್ಯರ್ಥಿಗಳಿಗೆ 175 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಜನರಲ್ ಮತ್ತು ಅದರ್ಸ್ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದನ್ನು ನೀವು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕು. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಕೊಟ್ಟು ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು 5/1 ನೋಡಿರಿ, ಕೊನೆಯ ದಿನಾಂಕ 5/1/2026 ಒಳಗಾಗಿ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.